ಅಂದರೆ ಬೇರೆ ಬೇರೆ ಪ್ರಕಾರಗಳಲ್ಲಿ ಹನುಮಂತನನ್ನು ಕಾಣುವ ಅಂತ, ಎಲ್ಲರೂ ಕಾಣುವಂತೆ ಬೇಡ ಅಂತ ಹೊಸ ರೀತಿಯಲ್ಲೆಲ್ಲ ಹುಡುಕಿದ್ದೇನೆ. ಅಮ್ಮನ ಹತ್ರ ಹೇಳ್ತಾನೆ, ಬಂದು ಗೊತ್ತಾಗಿದೆ, ಮಾತು ಮುಗಿಸಿ ಆಗಿದೆ, ಎಂಥ ಕಥೆಯೇ ಇಲ್ಲ, ಸುಲಭ ಕೆಲಸ ಅಂತಾನೆ. ಎಂಥ ಕೆಲಸ ಸುಲಭ ಆಗಿದೆ? ಬ್ರಹ್ಮವಿವರ್ತದಲ್ಲಿ ಹೇಳ್ತಾರೆ, ಮರ್ಕಟಿ ಡಿಂಬತುಲ್ಯಾಂಚ ಲಂಕಾಂ ಪಶ್ಯಾಮಿ ಸುವ್ರಥೆ. ನನಗೆ ಎಂಥದ್ದು ಕಾಣುವುದಿಲ್ಲ, ಇದೊಂದು ಕೋಳಿ ಮೊಟ್ಟೆ ಆಗಿ ಮತ್ತೆಂಥದ್ದು ಕರ್ಮ. ಮರ್ಕಟಿ ಅಂದರೆ ಇವಳು ಚೇಳ್ನ ಕಥೆಯಲ್ಲ, ಅದಕ್ಕಿಂತ ಬಹಳ ಕಡಿಮೆ ಇದ್ದದ್ದು, ಏನು ದೊಡ್ಡ ಸಂಗತಿ ಅಲ್ಲ ನನಗೆ. ಇಷ್ಟು ಸಣ್ಣ ಪ್ರದೇಶ, ಮೂತ್ರತುಲ್ಯಂ ಸಮುದ್ರ ಅಂಚ, ಅದೆಂದು ಉಪ್ಪುಂಟು ಹೇಳ್ತಾರೆ, ಸರಿ, ಅದೊಂದು ಮೂತ್ರ ಮಾಡಿದ ಹಾಗೆ, ದೊಡ್ಡ ಸಂಗತಿ ಅಲ್ಲ. ಮತ್ತು ಶರಾಮಿತಿ ಭೂತಲಂ, ಈ ನೆಲವು ದೊಡ್ಡ ಸಂಗತಿ ಅಲ್ಲ, ಒಂದು ತಟ್ಟೆ ಹಾಗೆ ಉಂಟು. ಪಿಪೀಲಿಕಾ ಸಂಗಮಿವ ಸಸೈನ್ಯಂ, ರಾಕ್ಷಸರು ಎಂಥದ್ದು ಇರುವೆಗಳಾಗಿ ಅಪ್ಪಚ್ಚಿ ಆದರೆ ಸತ್ಯ ಹೋಗ್ತದೆ, ಎಂಥದ್ದು ಇಲ್ಲ. ಖಂಡಿತವಾಗಿಯೂ ನಾನು ರಾವಣನನ್ನು ಸಮೇತ ಅದೊಂದು ದೊಡ್ಡ ಇರುವೆ ಹೇಳ್ತೇನೆ, ಮತ್ತೆಂಥದ್ದು ವಿಚಿತ್ರ ಇರುವೆ, 10 ತಲೆ ಇದ್ದು 20 ಕೈ ಇತ್ತು, ವಿಚಿತ್ರ ಕೀಟ, ಮತ್ತೆಂಥದ್ದಿಲ್ಲ. ಅಷ್ಟು ಆಶ್ವಾಸನೆ ಕೊಡುವ ರೀತಿ. ಮೊದಲೇ ಹೇಳಿದ್ದ ಸೀತೆ ಹೇಳುವಾಗ, ಎಂಥದ ಆಗ್ತದ ಮಂಗಗಳಿಗೆಲ್ಲ ಬರಲಿಕ್ಕೆ, ಎಂತಮ್ಮ ನಾನೇ ಪರ್ಕಟ್ ಮಂಗ ಇಲ್ಲಿ ಬಂದಿದ್ದೆ, ನೀನು ಉಳಿದವರ ಕಥೆ ಮತ್ತೆ ಪ್ರತ್ಯವರ ಕಚ್ಚಿ ನಾಸ್ತಿ ಸುಗ್ರೀವ ಸನ್ನಿದು, ಸುಗ್ರೀವನ ಪಾಳೆಯದಲ್ಲಿ ನನ್ನಷ್ಟು ಪರ್ಪೋಷಿ ಮಂಗ ಯಾವುದಿಲ್ಲ, ಮತ್ತು ಉಳಿದವು ಭಾರಿ ಜೋರಿದ್ದಾರೆ. ಅವಳಿಗೆ ವಿಶ್ವಾಸ ಮೂಡಿಸುವ ಕ್ರಮ, ಅದಕ್ಕೆ ಇನ್ನೊಂದು ರೀತಿಯ ವಿಶ್ವಾಸ ಮೂಡಿಸುವ ಕ್ರಮ ಹೇಳಿದ್ದು ನಾನು. ಇದು ಸಹಜ, ಅದು ಸುಳ್ಳು, ಅದು ಹೇಳಿದ್ದು ಸತ್ಯ. ಮಂಗನೇ ದೊಡ್ಡವ, ಹನುಮಂತನೇ ಜೋರು, ಉಳಿದವರೆಲ್ಲ ಹಾರುವಾಗ ಹೇಳಿದರು, ನಾವು ಹಾರುವುದು ಸ್ವಲ್ಪ ಕಮ್ಮಿ ಉಂಟು ಮತ್ತು ನೀರಿಗೆ ಬೀಳ್ತೇವೆ ಅಂತ. ಜಾಂಬು ಅಂತ ಹೇಳಿದ, ನಾನು ಗ್ಯಾರಂಟಿ ಹಾರುತ್ತಿದ್ದೆ, ಆದರೆ ಈಗ ಸ್ವಲ್ಪ ಕಮ್ಮಿ ಆಗಿದೆ. ಯಾಕೆಂದರೆ ನಾನು ವಾಮನ, ಅವನು 3 ಅಡಿ ಇಡೀ ದೇಶವನ್ನು ಕಬಳಿಸಿದಾಗ ಇಡೀ ಜಗತ್ತಿಗೆ ಅದನ್ನು ವಿಷಯ ತಿಳಿಸಬೇಕು ಅಂತ ಹಾರಿ ಹೋದಾಗ ನನ್ನ ಕಾಲು ಗಂಟು ಸುಮ್ಮನೆ ಹಾರುವಾಗ ಮೇರು ಪರ್ವತಕ್ಕೆ ಗುದ್ದಿದೆ, ಸ್ವಲ್ಪ ಡ್ಯಾಮೇಜ್, ಅದರಿಂದ ಹಾರುವಾಗ ಚೂರು ಕಮ್ಮಿ ಹಾರ್ತೇನೆ ಅಂದ. ಇಲ್ಲಾದರೂ ಒಳ್ಳೆಯದು ಅಂದ. ಅಂದದ್ದು ಹೇಳ್ತಾನೆ, ನಾನು ರೆಡಿ ಹಾರಲಿಕ್ಕೆ, ಆದರೆ ಮತ್ತೆಂತ ಮಾಡೋದು ನನಗೆ ಗೊತ್ತಿಲ್ಲ. ಹಾರಿದ ನಂತರ ಒಮ್ಮೆ ಕೂತು ಬಿಡೋದು ಆಗ್ತದೆ, ಮತ್ತೆಂತ ಇಲ್ಲ. ನಿನಗೆ ಹಾರಿದ ನಂತರ ಏನು ಮಾಡೋದು ಗೊತ್ತು, ನೀನು ಹೋಗೋದು ಅಂದರೆ ಇದ್ದದರಲ್ಲಿ ಎಲ್ಲ ಗೊತ್ತಿರೋದು ಇವನಿಗೆ, ಆದರೆ ಇವು ಹೇಳೋದು ಸೀತೆ ಹತ್ರ ಅದು ಕಮ್ಮಿ ಅಂತ. ನಾನು ಅದಕ್ಕೆ ಅದನ್ನು ಗುರುತಿಸೋದೆ, ಆ ಮಾತಿನಲ್ಲಿ ಹೆಚ್ಚು ಕಡಿಮೆ ಉಂಟು ಹೇಳಿ ನಾನು ಇದನ್ನು ಎತ್ತಿದ್ದು ಬ್ರಹ್ಮವೈವರ್ತದಲ್ಲಿ. ಇದು ರಿಯಲ್, ನನಗಿದು ಎಂಥದ್ದು ಲೆಕ್ಕಕ್ಕಿಲ್ಲ, ಸಮುದ್ರವೂ ಲೆಕ್ಕಕ್ಕಿಲ್ಲ, ಸೈನ್ಯವೂ ಲೆಕ್ಕಕ್ಕಿಲ್ಲ, ಲಂಕೆಯೂ ಲೆಕ್ಕಕ್ಕಲ್ಲ. ಇನ್ನೆಂತ ಆಗಬೇಕು, ಇನ್ನೇನಾಗಬೇಕು ಹೇಳು. ಹೀಗೆ ಸೀತೆಯಲ್ಲಿ ಗಾಢವಾದ ವಿಶ್ವಾಸವನ್ನು ಹುಟ್ಟಿಸುವಂಥ ಮಾತಿನ ಪ್ರಕಾರಗಳು, ಇದು ಕಂಡವರು ಮಾತ್ರ ಹೇಳ್ಬೋದು, ಮತ್ತಾರು ಹೇಳಲಿಕ್ಕೆ ಆಗುವುದಿಲ್ಲ. ಸಮುದ್ರವನ್ನು ಹಾರಿದ ಮೇಲೆ ರಾವಣನ ಸೈನ್ಯ ನೋಡಿದ ನಂತರ ಹೇಳಬಹುದಾದ ಮಾತು. ಈಗ ಯಾವುದೂ ಇಲ್ಲದಿದ್ದರೆ ಇದೊಂದು ಬೇಕೇ ಬೇಕಲ್ಲ ಜನರಿಗೆ, ಹಾಗಾಗಿ ಅವನು ಹೋರಾಟ ಕೊಟ್ಟಿದ್ದೆ ಹೇಗಿರ್ತದೆ ಅಂತ ನೋಡಿ.